ಡಿಫ್ರೆನ್ಸಿಯೇಷನ್ ನೋಡಿದ್ರೆ ಡಿರೈವೇಟಿವ್ ನೋಡಿದ್ರೆ, ಆದರೆ ನಾವು ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡಿಲ್ಲ. ಅದು ಹೇಗೆ ಕಂಡುಹಿಡಿಯೋದಪ್ಪ ಅಂತ ಹೇಳಿದ್ರೆ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡಿರೈವೇಟಿವ್. ಏನಿದು? ಇಟ್ಸ್ ಅ ಫಾರ್ಮುಲಾ ಟು ಫೈಂಡ್ ದ ಡಿರೈವೇಟಿವ್ ಆಫ್ ಅ ಫಂಕ್ಷನ್. ಈ ಫಾರ್ಮುಲಾ ಏನರ ಮೇಲೆ ಬೇಸ್ ಆಗಿದೆ, ಅದ್ರ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ ಫೈಂಡಿಂಗ್ ದ ಸ್ಲೋಪ್ ಆಫ್ ಅ ಲೈನ್ ಕನೆಕ್ಟಿಂಗ್ ಟು ನೇಬರಿಂಗ್ ಪಾಯಿಂಟ್ಸ್ ಆನ್ ಅ ಗ್ರಾಫ್ ವಿಚ್ ಆರ್ ವೆರಿ ವೆರಿ ಕ್ಲೋಸ್. ಹೇಳಬೇಕು ಅಂತ ಹೇಳಿದ್ರೆ ವಿ ಆರ್ ಫೈಂಡಿಂಗ್ ದ ಟ್ಯಾಂಜೆಂಟ್. ಸರಿನಾ? ಇದನ್ನು ಈ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಹತ್ರ ಒಂದು ಗ್ರಾಫ್ ಇದೆ. ಇವೆರಡು ನೇಬರಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಪಕ್ಕ ಇರುವಂಥ ಪಾಯಿಂಟ್ಸ್. ಹೇಳಬೇಕು ಅಂದರೆ ತುಂಬ ದೂರ ಇದೆ, ಅದನ್ನು ನಾವು ಕಮ್ಮಿ ಮಾಡಬೇಕು. ವೆರಿ ವೆರಿ ಕ್ಲೋಸ್ ಅಂತ ಹೇಳಿದ್ರೆ ಇದ್ರ ಈ ಗ್ಯಾಪು ಕಮ್ಮಿ ಆಗಬೇಕಾ ಹೆಚ್ಚಾಗಬೇಕಾ? ಕಮ್ಮಿ ಆಗ್ಬೇಕು ತಾನೆ. ಸೊ ಈ ರೀತಿಯಲ್ಲಿ ಕಮ್ಮಿ ಹಾಕ್ಕೊಂಡು ಹೋಗಬೇಕು. ಸೊ ಇದೆಲ್ಲ ಕಮ್ಮಿ ಆಗ್ತಾ ಇದೆ, ಒಳ್ಳೆಯದು. ಬಟ್ ಟ್ಯಾಂಜೆಂಟ್ ಥರ ಕಾಣ್ತಾ ಇಲ್ಲ ಅದು. ಇದು ವಾಸಿ. ಸೊ ಇದು ಒಳ್ಳೆ ಟ್ಯಾಂಜೆಂಟ್ ಥರ ಕಾಣ್ತಾ ಇದೆ, ತೊಂದರೆ ಇಲ್ಲ. ಅರೆ ಇದು ಆ್ಯಕ್ಚುಲ್ ಆನ್ಸರ್ ಅಲ್ಲ. ಇದಕ್ಕೇನೆ ಚೆನ್ನಾಗಿರೋ ಉತ್ತರ ಬೇಕು ಅಂದರೆ ಏನು ಮಾಡ್ಬೇಕು ನಾವು? ಹೌದು, ಇನ್ನೂ ಹತ್ರ ತೊಗೊಂಡೋಗ್ಬೇಕು. ಇದು ವಾಸಿ ಆದರೆ ಇದಕ್ಕಿಂತ ಹತ್ತಿರ ತೊಗೊಂಡೋಗಿತ್ತು ಅಂದರೆ ಒಳ್ಳೆಯದು. ಎಷ್ಟು ಹತ್ತಿರ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಯಾರು ನೋಡಿದವರು ಒಂದೇ ಡಾಟ್ ಇರೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದರೆ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಡಾಟು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಮತ್ತು ಈ ಲೈನ್ ನೋಡ್ಬೋದು. ಇದು ನೋಡ್ಕೊಳ್ಳಿ, ಲೈನ್ ಅಬ್ಸರ್ವ್ ಮಾಡಿ. ಇಲ್ಲಿ ದಪ್ಪ ಕಾಣ್ತಾ ಇದೆ, ಇದನ್ನು ನೋಡಿ ತೆಳ್ಳಗಿದೆ. ಹತ್ತಿರ ತೊಗೊಂಡಷ್ಟು ನೋಡಿ, ಈ ಥರ ಹತ್ತಿರ ತೊಗೊಂಡೋದಷ್ಟು ಒಂದೇ ಲೈನ್ ಥರ ಕಾಣುತ್ತೆ. ಸರಿನಾ? ಯಾವ ಕಾನ್ಸೆಪ್ಟು ಎರಡು ಪಾಯಿಂಟ್ನ ಹತ್ತಿರ ಅಂದರೆ ತುಂಬ ಹತ್ತಿರ ತೊಗೊಳೋಕ್ಕೆ ಸಾಧ್ಯ ಮಾಡುತ್ತೆ? ಎಲ್ಲಿ ನೋಡಿದ್ದೀವಿ ನಾವು ಇದನ್ನು? ಇದು ನೋಡಿ, ಎಲ್ಲಿ ನೋಡಿದ್ದೀವಿ ಈ ಕಾನ್ಸೆಪ್ಟ್ನ? ಸೊ ಇವಾಗ ಈ ಪಾಯಿಂಟ್ 3. ಸೊ ದಿಸ್ ಇಸ್ ಆಟ್ 3. ಈ ಪಾಯಿಂಟು 5.5 ಏನೋ ಇದೆ. ಹತ್ತಿರ ತೊಗೊಂಡೋಗ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ? ಇದು ಗ್ಯಾಪು ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಸೊ ನಮ್ಮ ಎಷ್ಟು ಉದ್ದ ಇದೆ ಇದು, ಎಷ್ಟು ಕಮ್ಮಿ ಹಾಕ್ಕೊಂಡು ಹೋಗ್ತಿದೆ? ತುಂಬ ಅಲ್ವಾ? ಈಗ ನೋಡ್ಬೋದು ನಾವು ತುಂಬ ಹತ್ತಿರ ತೊಗೊಂಡೋಗಿದ್ದೀವಿ. ಸರಿನಾ? ಏನು ಕಾನ್ಸೆಪ್ಟ್ ಇದು? ಎಲ್ಲಿ ನೋಡಿದ್ದೀವಿ ಇದನ್ನು ನಾವು? ಈ ಥರದೆಲ್ಲ ಎಲ್ಲೆಲ್ಲಿ ಮಾಡಿದ್ದೀವಿ? ಲಿಮಿಟ್ಸ್. ಸೊ ಈ ನಮ್ಮ ಸ್ಲೋಪ್ ಕಾನ್ಸೆಪ್ಟ್ ಮತ್ತು ನಮ್ಮ ಲಿಮಿಟ್ ಕಾನ್ಸೆಪ್ಟ್ ಉಪಯೋಗಿಸಿ ನಾವು ಈ ಫಾರ್ಮುಲಾನ ಡಿರೈವ್ ಮಾಡಿದ್ದೀವಿ. ಸರಿನಾ? ಸೊ ಮೊದಲು ಫಾರ್ಮುಲಾ ಒಂದ್ಸತಿ ಬರೆದು ಬಿಡ್ತೀನಿ. ಡಿರೈವೇಟಿವ್ ಆಫ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್ is ಎಫ್ ಡ್ಯಾಶ್ ಆಫ್ ಎಕ್ಸ್. ಸರಿನಾ? ಸ್ವಲ್ಪ ಗ್ಯಾಪ್ ಕೊಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಸ್ಲೋ ಫಾರ್ಮುಲಾ ಹೆಂಗೆ ಬರುತ್ತೆ? ಮೊದಲಿದಾಗಿ ನಮ್ಮ ಎಕ್ಸ್ ಕಾಂಪೊನೆಂಟ್ ಬರುತ್ತೆ, ವೈ ಕಾಂಪೊನೆಂಟ್ ಬರುತ್ತೆ, ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಂಪೊನೆಂಟ್ ಬರುತ್ತೆ. ಮತ್ತಿಲ್ಲಿ ನಾವು ನಮ್ಮ ಗ್ಯಾಪ್ನ ಆದಷ್ಟು ಕಮ್ಮಿ ಮಾಡ್ಕೊಬೇಕು. ಈ ಫಾರ್ಮುಲಾ ಹೇಗೆ ಬಂತು ಇದನ್ನು ಡಿರೈವ್ ಮಾಡಿ ನಾನು ಇವಾಗ ನೋಡ್ತೀನಿ ನಿಮಗೆ. ಸೊ ಕನ್ಸಿಡರ್ ಎಫ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆ್ಯಂಡ್ ಎ ಅ ಪಾಯಿಂಟ್ ಇನ್ ಇಟ್ಸ್ ಡೊಮೇನ್ ಆಫ್ ಡೆಫಿನೇಷನ್. ಇದು ನಮ್ಮ ಫಂಕ್ಷನ್ ಅಂತ ತಿಳ್ಕೊಳ್ಳಿ. ಆಯಿತಾ? ಲೆಟ್ ಪಾಯಿಂಟ್ ಪಿ ವಿಚ್ ಇಸ್ ಈಕ್ವಲ್ ಟು ಎ ಕಾಮ ಎಫ್ ಆಫ್ ಎ ಆ್ಯಂಡ್ ಕ್ಯೂ ಬಿ ಎ ಪ್ಲಸ್ ಎಚ್ ಎಫ್ ಆಫ್ ಎ ಪ್ಲಸ್ ಎಚ್ ಬಿ 2 ಪಾಯಿಂಟ್ಸ್ ಕ್ಲೋಸ್ ಟು ಈಚ್ ಅದರ್ ಆನ್ ದ ಗ್ರಾಫ್ ಆಫ್ ದ ಫಂಕ್ಷನ್. ಹಾಂ, ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ಎಫ್ ಆಫ್ ಎ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲು ಎ ಕಂಡುಹಿಡಿಬೇಕು ನಾವು. ಎ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇದು ಕರೆಸ್ಪಾಂಡಿಂಗ್ ವೈ ಕಾಂಪೊನೆಂಟು ಇಲ್ಲೆಲ್ಲೋ ಬರುತ್ತೆ. ಸೊ ದಿಸ್ ಇಸ್ ಎಫ್ ಆಫ್ ಎ ಪ್ಲಸ್ ಎ ಇದು. ಸರಿನಾ? ಸೊ ದಿಸ್ ಇಸ್ ಅವರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಮತ್ತಿದು ಎಕ್ಸ್ ಇದು. ಆಯಿತಾ? ಇವಾಗ ನೆಕ್ಸ್ಟು ಎಫ್ ಎ ಪ್ಲಸ್ ಹೆಚ್ ಬೇಕು. ಇದು ಎ ಪ್ಲಸ್ ಹೆಚ್ ಅಂತ ತಿಳ್ಕೊಳ್ಳೋಣ. ಒಂದು ಪುಟ್ಟು ಪ್ರಶ್ನೆ ನಿಮಗೆ. ಇವೆರಡು ನಡುವೆ ಎಷ್ಟು ಗ್ಯಾಪ್ ಇದೆ? ಇಲ್ಲಿ ಎ ಪ್ಲಸ್ ಹೆಚ್ ಬೇಕಾಗಿದೆ, ಹಾಗಾಗಿ ನಾನು ಎ ಪ್ಲಸ್ ಹೆಚ್ ತೊಗೊಂಡೆ. ಇವಾಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಎ ಮತ್ತು ಎ ಪ್ಲಸ್ ಹೆಚ್ ನಡುವೆ ಎಷ್ಟು ಗ್ಯಾಪ್ ಇದೆ? ಹೌದು, ಇಸ್ ದ ಗ್ಯಾಪ್ ಆಫ್ ಹೆಚ್. ಸರಿನಾ? ಸೊ ಈ ಪಾಯಿಂಟ್ ಬಂದು ಏನಾಗುತ್ತಿದ್ದು
that would be your f of a plus h. ಆಯಿತಾ? ಸೊ ಬೇಸಿಕಲಿ ಈ ಪಾಯಿಂಟ್ ನಿಮ್ಮ q ವಿಚ್ ಇಸ್ a plus h, f of a plus h. ಅದೇ ಇದು ಪಾಯಿಂಟ್ p ವಿಚ್ ಇಸ್ a, f of a. ಸರಿನಾ? ಸೊ ಬೇಸಿಕಲಿ ಇದು ನಿಮ್ಮ ಪ್ರೊಜೆಕ್ಷನ್ ಒಂದು ರೀತಿಯಲ್ಲಿ. ಓಕೆ, ಸರಿಗೆ ಬಂದಿಲ್ಲ, ಬಟ್ ಹಾಂ ಬಿಡಿ ಅದು ಕನ್ಫ್ಯೂಸ್ ಆಗುತ್ತೆ. ತಿಳಿತಲ್ವಾ? ಇದು ಕರೆಕ್ಟಾಗಿ ಇರಬೇಕು, ಲೆವೆಲಲ್ಲಿಲ್ಲ, ತೊಂದರೆ ಇಲ್ಲ. ಇವಾಗ ದ ಸ್ಲೋಪ್ ಆಫ್ ದಿಸ್ ಲೈನ್ ಅಂತ ಹೇಳಿದ್ರೆ ಏನೋ ಈ ರೀತಿಯಲ್ಲಿ ಕಾಣ್ಬೋದು ಅಲ್ವಾ? ಅದು ಸರಿ ಬರಲಿಲ್ಲ. ಇದು ನಿಮ್ಮ ಸ್ಲೋಪ್ ಆಫ್ ದ ಲೈನ್ ಕನೆಕ್ಟಿಂಗ್ ದಿಸ್ 2 ಪಾಯಿಂಟ್ಸ್ ಅಂತ ಹೇಳಿ ಯೋಚನೆ ಮಾಡ್ಬೋದು. ಹಾಂ, ವಾಸಿ. ಇವಾಗ ಈ ಸ್ಲೋಪ್ ಹೆಂಗೆ ಕಂಡುಹಿಡಿಯೋದು ಈ ಲೈನ್ದು? ಸ್ಲೋಪ್ ಆಫ್ ಲೈನ್ ಏನು ಫಾರ್ಮುಲಾ ಯೋಚನೆ ಮಾಡಿ. ಸ್ಲೋಪ್ ಆಫ್ ಪಿ ಕ್ಯೂ ಏನಪ್ಪ ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ದ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ದ ಎಕ್ಸ್. ಅಲಾಂಗ್ ದ ವೈ ಚೇಂಜ್ ಏನಿದೆ ಇದು, ಇದ್ರ ಚೇಂಜು. ಅಲಾಂಗ್ ದ ಎಕ್ಸ್ ಏನು ಚೇಂಜ್ ಇದೆ ಈ ಚೇಂಜು ಅಂತ ಹೇಳಿತು ಅಂದರೆ ಈ ರೀತಿಯಲ್ಲಿ ಕಾಣುತ್ತೆ. ಏನಿದು ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ, ಮತ್ತು ಡಿನಾಮಿನೇಟ್ರಲ್ಲಿ ಎ ಪ್ಲಸ್ ಹೆಚ್ ಮೈನಸ್ ಎ ಆಗುತ್ತೆ. ಸೊ ಓವರಾಲ್ ಇಲ್ಲಿ ಏನು ಬರುತ್ತೆ ನಮ್ಮ ಉತ್ತರ? ಎ ಮತ್ತು ಮೈನಸ್ ಎ ಕಟ್ ಹಾಕ್ಕೊಂಡು ವಿಲ್ ಗೆಟ್ ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ, ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಹೆಚ್ ಅಲ್ವಾ? ಆದರೆ ನಾವು ನೋಡಿದ್ರಿ ನಮ್ಮ ಗ್ಯಾಪು ಆದಷ್ಟು ಹತ್ತಿರ ಇದ್ದಷ್ಟು ಒಳ್ಳೆಯದು, ಸರಿ ಅಲ್ವಾ? ಸೊ ಇದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ವಿ ನೀಡ್ ಟು ರೆಡ್ಯೂಸ್ the gap. So how will we do that? We can do it with h tending towards 0. ಸರಿನಾ? ಹೆಚ್ಚು 0 ಹತ್ರ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಲೋಪು ಟ್ಯಾಂಜೆಂಟ್ ಆಗೋಗುತ್ತೆ. ಸರಿನಾ? ಸೊ ಟ್ಯಾಂಜೆಂಟ್ at p will be equal to limit h tending towards 0 f of a plus h minus f of a, this entire expression divided by h. ಸರಿನಾ? ಸೊ ಇದೇ ನಿಮ್ಮ ಕಾನ್ಸೆಪ್ಟ್. ಸೊ ನಿಮ್ಮ ಫಾರ್ಮುಲಾ ಈ ರೀತಿಯಲ್ಲಿ ಬರುತ್ತೆ. ಸರಿನಾ? ಸೊ ಮತ್ತೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಅಂತ ಹೇಳಿದ್ರೇನು? ಗೆಟ್ಟಿಂಗ್ very very close. H is the gap between the points along x axis. ಮತ್ತೆ ಇದು ನಿಮ್ಮ change along y axis. ಸೊ ದಿಸ್ ಇಸ್ ಯುವರ್ ಓವರಾಲ್ ಐಡಿಯಾ. ಸರಿನಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ಬರ್ಕೊಳ್ಬೇಕು ಇದನ್ನೆಲ್ಲ.